ಪ್ರೈಸ್ ದಿ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಒಂದು ಸಮಯದಲ್ಲಿ ನಾನು ವಿಶೇಷವಾದ ಸಂದೇಶವನ್ನು ನಿಮ್ಮ ಮುಂದೆ ತರಲಿಕ್ಕಿದ್ದೇನೆ. ಯೋಹನ ಸುವಾರ್ತೆ 11ನೇ ಅಧ್ಯಾಯದ 39ನೇ ವಚನ ಹೇಳ್ತದೆ, ಯೇಸು ಲಾಜರನ ಸಮಾಧಿ ಮುಂದೆ ನಿಂತಾಗ ಆತನು ಅಲ್ಲಿ ಬಂದಿರುವುದು ಅದ್ಭುತ ಮಾಡಲಿಕ್ಕೆ, ಲಾಜರನನ್ನು ಸಮಾಧಿಯಿಂದ ಎಬ್ಬಿಸುವುದಕ್ಕಾಗಿ, ಲಾಜರನಿಗೆ ತಿರುಗಿ ಜೀವ ಕೊಡಲಿಕ್ಕೆ ಬಂದನೆಂಬುದಾಗಿ ನಾವಲ್ಲಿ ಗಮನಿಸ್ತೇವೆ. ಆದರೆ ಅದಕ್ಕಿಂತ ಮುಂಚೆ, ಅದ್ಭುತ ಮಾಡೋದಕ್ಕಿಂತ ಮುಂಚೆ, ಮಹತ್ಕಾರ್ಯ ಮಾಡೋದಕ್ಕಿಂತ ಮುಂಚೆ, ಲಾಜರನ ದೇಹದಲ್ಲಿ ಯೇಸು ಜೀವವನ್ನು ತರೋದಕ್ಕಿಂತ ಮುಂಚೆ ಆತನು ಹೇಳಿರುವ ಸಂಗತಿ ಅಂದರೆ, ಆ ಕಲ್ಲನ್ನು ತೆಗೆದು ಹಾಕಿರಿ. ಕೇಳಿಸಿಕೊಡ್ರಿ, ನೀವು ಯೋಚಿಸಬಹುದು, ಯೇಸು ಲಾಜರನನ್ನೇ ಎಬ್ಬಿಸಲಿಕ್ಕೆ ಬಂದವನಿಗೆ ಆ ಕಲ್ಲು ಯಾಕೆ ಅಡ್ಡಿಯಾಗಿತ್ತು ಎಂಬುದಾಗಿ. ಯಾಕೆಂದ್ರೆ ನಾವು ಅಲ್ಲಿ ಓದುವಾಗ ಬೈಬಲ್ ಹೇಳುತ್ತದೆ, ಅವರು ಯಾವಾಗ ಲಾಜರನ ಸಮಾಧಿಯಲ್ಲಿಟ್ಟಿರೋ ಅದರ ಒಂದು ಉದ್ದೇಶ ಏನಂದ್ರೆ, ಕಲ್ಲಿನ ಉದ್ದೇಶ ಏನಂದ್ರೆ, ಇನ್ನು ಮೇಲೆ ಲಾಜರನು ಬದುಕುವುದಿಲ್ಲ, ಅಂದ್ರೆ ಬದುಕುವುದಿಲ್ಲ ಅನ್ನುವಂತ ಒಂದು ಅಪನಂಬಿಕೆ, ಬದುಕುವುದಿಲ್ಲ ಅನ್ನುವಂತ ಒಂದು ಏನಾಗಿತ್ತು, ಅವರ ಮನಸ್ಥಿತಿ ಆಗಿತ್ತು. ಆದರೆ ಯೇಸು ಸ್ವಾಮಿ ಅಪನಂಬಿಕೆ ಇರುವ ಸ್ಥಳದಲ್ಲಿ ಆತನು ಅದ್ಭುತ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದು ಅಪನಂಬಿಕೆಯಿಂದ ತುಂಬಲ್ಪಟ್ಟಿದೆಯೋ ಅಲ್ಲಿ ದೇವರು ಕಾರ್ಯ ಮಾಡಲಿಕ್ಕೆ ಅದು ಅಸಾಧ್ಯವಾಗಿದೆ. ಯಾಕೆಂದ್ರೆ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದ 6ನೇ ವಚನ ಹೇಳ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯವಾಗಿದೆ ಎಂಬುದಾಗಿ. ಆ ಕಲ್ಲಿನ ಅರ್ಥವೇನೆಂದ್ರೆ, ಅವರ ಒಂದು ಅಪನಂಬಿಕೆಯನ್ನು ತೋರಿಸ್ತದೆ. ಎರಡನೇದಾಗಿ ನೋಡುವಾಗ ನೀವು ಯೋಚಿಸಬಹುದು, ಯೇಸು ಲಾಜರನನ್ನೇ ಎಬ್ಬಿಸಲಿಕ್ಕೆ ಬಂದವನು ಆ ಕಲ್ಲನ್ನು ತೆಗೆದು, ಅಥವಾ ಆ ಕಲ್ಲನ್ನು ಆತನ ಒಂದು ಮಾತಿನಿಂದಲೇ ಒಂದು ಕಡೆಗೆ ಹೋಗು ಎಂಬುದರ ಅಪ್ಪಣೆ ಕೊಟ್ಟರೆ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ವಾ? ಖಂಡಿತವಾಗ್ಲೂ ಆಗ್ತಾ ಇತ್ತು. ಆದರೆ ಅಲ್ಲಿ ಅದರ ಉದ್ದೇಶವೇನೆಂದ್ರೆ, ನೀವು ಹಚ್ಚಿರುವ ಕಲ್ಲನ್ನು ನೀವು ತೆಗೆದು ಹಾಕಿ. ಅಂದ್ರೆ ನೀವು ಮಾಡಿರುವ ಪಾಪ ನೀವೇ ಅರಿಕೆ ಮಾಡಬೇಕು ಎಂಬುದಾಗಿ ಹೇಗೆ ಬೈಬಲ್ ಹೇಳುತ್ತದೋ, ನೀನು ಅಪನಂಬಿಕೆಯಲ್ಲಿರುವಾಗ ಅದನ್ನು ತೆಗೆದು ಹಾಕಿ ನಂಬಿಕೆಗೆ ಬಾ ಎಂಬುದಾಗಿ ಸ್ವಾಮಿ ಹೇಳಿದ. ಅಂದ್ರೆ ಅದನ್ನು ತೆಗೆದು ಹಾಕುವಂತ ತಾತ್ಪರ್ಯವೇನೆಂದ್ರೆ, ಆ ಒಂದು ಅಪನಂಬಿಕೆ ಇಲ್ಲ, ಇನ್ನು ಮೇಲೆ ನಮಗೆ ನಂಬಿಕೆ ಇದೆ. ಏನಂದ್ರೆ, ಲಾಜರನು ಎದ್ದು ಬರುತ್ತಾನೆ ಎಂಬುದಾಗಿ. ಪ್ರಿಯ ದೇವ ಜನರೇ, ನಮ್ಮ ಜೀವನದಲ್ಲಿ ಅನೇಕ ಸಮಯದಲ್ಲಿ ಪ್ರಾರ್ಥಿಸ್ತೇವೆ, ವಿಜ್ಞಾಪಿಸ್ತೇವೆ, ಉಪವಾಸ ತೆಗೆದುಕೊಳ್ಳುತ್ತೇವೆ, ದೇವರ ಮುಂದೆ ಬೇಡಿಕೊಳ್ಳುತ್ತೇವೆ. ಆದರೆ ನಾವು ಹೊಂದದೇ ಇರುವಾಗ ಗುಣಗುಟ್ಲಿಕ್ಕೆ ಪ್ರಾರಂಭಿಸ್ತೇವೆ. ನಾವು ಯಾಕೆ ಹೊಂದುವುದಿಲ್ಲ ಎಂಬುದಾಗಿ ನೋಡುವಾಗ ನಮ್ಮೊಳಗಡೆ ಇರುವ ಅಪನಂಬಿಕೆ ಅನ್ನುವ ಕಲ್ಲು ಅದು ಹಾಗೆ ಇಟ್ಟಿರ್ತೇವೆ. ಅಪನಂಬಿಕೆ ಅನ್ನುವ ಕಲ್ಲನ್ನು ಹಾಗೆ ಇಟ್ಟಿರುವಾಗ ದೇವರು ಮಾಡುವ ಅದ್ಭುತವು ನಾವು ಪಡೆದುಕೊಳ್ಳಿಕ್ಕಾಗಲ್ಲ. ಅದಕ್ಕೆ ಯಾವಾಗ ಆ ಕಲ್ಲನ್ನು ತೆಗೆದು ಹಾಕಿದರು, ತಕ್ಷಣವೇ ಯೇಸು ಆ ಸ್ಥಳದಲ್ಲಿ ತಂದೆಗೆ ಸ್ತೋತ್ರ ಮಾಡಿ, ಲಾಜರನೇ ಎದ್ದು ಹೊರಬಾ ಎಂಬುದಾಗಿ ಆತನು ಹೇಳಿದ. ಕೇಳಿಸಿಕೊಳ್ಳ್ರಿ, ಈ ನನ್ನ ಒಂದು ಸ್ವರವನ್ನು ಕೇಳುವ ಪ್ರಿಯ ದೇವ ಜನರೇ, ಈ ಸಮಯದಲ್ಲಿ ನೀನು ದೇವರ ವಾಕ್ಯವನ್ನು ನಂಬಿ, ಕರ್ತನು ಖಂಡಿತವಾಗಲು ನನ್ನಲ್ಲಿ ಕಾರ್ಯ ಮಾಡಲಿಕ್ಕಿದ್ದಾನೆಂಬುದಾಗಿ ನೀನು ನಂಬುವುದಾಗಿದ್ದರೆ, ನೀನು ಈ ಕ್ಷಣದಲ್ಲಿ ದೇವರ ಅದ್ಭುತವನ್ನು ಕಾಣಲಿಕ್ಕಿದ್ದಿ. ಆಮೆನ್, ಆಮೆನ್.